ಆಫೀಸಲ್ಲಿ ಲಾಸ್ ಆದ್ರೆ ಏನಂತೆ, ಈ ಮನೆ ಹೋದ್ರೆ ಏನಂತೆ, ಆಸ್ತಿ ಪಾಸ್ತಿ ಎಲ್ಲ ಹೋದ್ರೆ ಏನಂತೆ, ನಾವು ಗುಡಿಸ್ಲಲ್ಲೇ ಇರೋಣ. ನನಗೆ ನನ್ನ ಮಕ್ಕಳ ಬಗ್ಗೆ, ನಿಮ್ಮ ಮಾವನ ಬಗ್ಗೆ ನಂಬಿಕೆ ಇದೆ. ನೀವು ಭರವಸೆ ಇಡಿ. ಈ ಆಸ್ತಿ ಹೋದರೆ ಮತ್ತೆ ದುಡಿದ್ರಾಯ್ತು. ಹಣನೇ ಜೀವನ ಅಲ್ಲ. ಮನೇಲಿ ನೆಮ್ಮದಿ ಸಂತೋಷ ಇರಬೇಕು ಅಂದರೆ ಹಣನೇ ಇರಬೇಕು ಅಂತೇನಿಲ್ವಲ್ಲ. ಮನೆಯವರ ಮನಸ್ಸು ಒಳ್ಳೇದಿರ್ಬೇಕಷ್ಟೆ. ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋ ಸ್ವಭಾವ ಇರಬೇಕು, ಅನ್ಯೋನ್ಯತೆ ಇರಬೇಕು. ಗುಡಿಸ್ಲಲ್ಲಿ ಗಂಜಿ ತಿನ್ಕೊಂಡಿದ್ರು ನಮ್ಮ ಜೀವನ ಹೀಗೆ ಇರುತ್ತೆ. ನಾವು ಯಾವಾಗಲೂ ಇಷ್ಟೇ ಪ್ರೀತಿಯಿಂದ ಇರ್ತೀವಿ. ನೀವು ಯೋಚನೆ ಮಾಡಬೇಡಿ. ಸಂಧ್ಯಾ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ವಿಷಯ ಏನು ಅಂತ ನೇರವಾಗಿ ಹೇಳ್ಬಿಡ್ತೀನಿ. ನಾನು ನಿನಗೊಂದು ಕೆಲಸ ನೋಡಿದ್ದೀನಿ. ಆ ಕೆಲಸನ ನೀನು ಮನೆಯಲ್ಲಿದ್ದೆ ಆನ್ಲೈನಾಗಿ ಮಾಡ್ಬೋದು. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಅವರು ನಿನ್ನ ಜೊತೆ ಕಾಲಲ್ಲಿ ಕನೆಕ್ಟ್ ಆಗ್ತಾರೆ. ನಿನಗೆ ಆನ್ಲೈನ್ ಮೀಟಿಂಗ್ಸ್ಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡು. ಆ್ಯಂಡ್ ಕೆಲಸನ ಇವತ್ತಿಂದಾನೇ ಶುರು ಮಾಡು. ಅಣ್ಣ, ನೀನು ಹೇಳ್ತಿರೋದು ನಿಜನಾ? ನಾನು ಸುಳ್ಳು ಹೇಳೋಕ್ಕೆ ನಿನಗೆ ಕಾಲ್ ಮಾಡಬೇಕಿತ್ತ? ಈ ಕೆಲಸ ಕೊಡ್ಸಕ್ಕೆ ಹೇಳಿದ್ದು ಅಪ್ಪನೇ. ಆ ಮ್ಯಾನೇಜರು ಅಭಿ ಫ್ರೆಂಡು. ಅಭಿ ರೆಫರೆನ್ಸ್ ಮೇಲೇ ಈ ಕೆಲಸ ಕೊಟ್ಟಿರೋದು. ಅವ್ರು ನಿನಗೆ ಕಾಲ್ ಮಾಡ್ತಾರೆ, ನೀನು ಮಾತಾಡು. ಆ್ಯಂಡ್ ಕೆಲಸ ಚೆನ್ನಾಗಿ ಮಾಡು. ಆಲ್ ದಿ ಬೆಸ್ಟ್. ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅ ಲಾಟ್. ಏನಾಯ್ತು ಸಂಧ್ಯಾ? ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಖುಷಿಯಾಗಿದ್ಯಾ? ಅಭಿಯಣ್ಣ ನನಗೆ ವರ್ಕ್ ಫ್ರಮ್ ಹೋಮ್ ಮಾಡೋ ಹಾಗೆ ಒಂದು ಆನ್ಲೈನ್ ಕೆಲಸ ಕೊಡ್ಸಿದ್ದಾನೆ. ಇಲ್ಲಿವರೆಗೂ ಅಮ್ಮ ಮಾತ್ರ ನಮ್ಮ ಮೇಲೆ ಪ್ರೀತಿ ತೋರಿಸ್ತಿದ್ರು. ಆದ್ರೆ ಅಮ್ಮ ಆ ಮನೆಗೆ ಹೋದ್ಮೇಲೆ ಆ ಮನೆಯವರೆಲ್ಲ ನಮ್ಮ ಮೇಲೆ ಎಷ್ಟು ಕಾಳಜಿ ಮಾಡ್ತಾರೆ. ಹೌದು ಸಿರಿ, ನಮ್ಗೀಗ ಇಡೀ ಮನೆನೇ ಅಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ಅಂಥ ಒಳ್ಳೆ ಮನೆಗೆ ಈ ಶಾರ್ವರಿ ಅಂತ ವಿಷಜಂತು ಹೇಗೆ ಬಂದು ಸೇರ್ಕೋತ ಏನೋ ಗೊತ್ತಿಲ್ಲ. ಅವಳು ಒಬ್ಳು, ಆ ಯಮ್ಮ ಒಬ್ಳು ಆ ಮನೇಲಿ ಇರ್ಲಿಲ್ಲ ಅಂದಿದ್ದಿದ್ರೆ ಆ ಮನೆ ನಮ್ಮ ಸಂಸಾರ ಆನಂದ ಸಾಗರ. ಎಲ್ಲ ಸರಿ ಹೋಗ್ತಿದೆ. ಯಾವುದು ಅನಾಹುತ ಆಗದೆ ಇರ್ಲಿ ದೇವ್ರೆ, ನೀನೇ ಕಾಪಾಡ್ಬೇಕು. ರಾಧವ್ರೆ, ಹಾಗೆಲ್ಲ ಏನೂ ಇಲ್ಲ. ಅವಿ ನನಗೆ ಫೋನ್ ಮಾಡಿದ್ದ. ಅವಿ ನಿಮಗೆ ಫೋನ್ ಮಾಡಿದ್ನಾ? ಅವ್ನು ನನಗೆ ಫೋನ್ ಮಾಡಬೇಕಿತ್ತಲ್ವಾ? ಯಾಕೋ ನನ್ನ ಮಕ್ಕಳನ್ನ ನನಗೆ ಸರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಅವ್ರು ನನ್ನನ್ನು ಹಚ್ಕೊಳ್ಳೋದಕ್ಕಿಂತ ನಿಮ್ಮನ್ನೇ ಜಾಸ್ತಿ ಹಚ್ಕೋತಾ ಇದ್ದಾರೆ ಅನಿಸ್ತಾ ಇದೆ. ತುಳಸಿಯವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ. ಅಭಿ ನನ್ನ ಮಕ್ಕಳು. ನೀವು ಆದಷ್ಟು ಅವರಿಂದ ದೂರ ಇರೋದೇ ಒಳ್ಳೆಯದು. ತುಳಸಿ, ಮಾವ ಬನ್ನಿ. ಹಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ನಾನಾ ಗುಂಡಕಲ್ ಥರ ಆಗಿದ್ದೀನಿ. ಓಹೋ, ಮನೆಯ ಸೊಸೆ ರತ್ನಗಳು ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ತಾತ. ರಾಧಾ, ಚೇತರಿಸ್ಕೋತಿದ್ದೀಯಾ ಅಂತ ಗೊತ್ತಾಯ್ತು. ಬೇಗ ಹುಷಾರಾಗಬೇಕು. ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಪೂರ್ಣಿ, ದೀಪಿಕಾ, ಇವ್ರಿಗೆ ಕಾಫಿ ಟೀ ಏನಾದರೂ ತಂದ್ಕೊಡ್ರಮ್ಮ. ದತ್ತವ್ರೆ,
ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅಂದಹಾಗೆ ನೀವು ತುಳಸಿಯವರನ್ನ ಮನೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಲ್ವಾ? ಪಾಪ ಇವರಾದರೂ ಎಷ್ಟು ದಿವಸ ಅಂತ ಇನ್ನೊಬ್ಬರು ಮನೇಲಿರ್ತಾರೆ. ಇವರಿಗೂ ಇವ್ರದ್ದೇ ಮನೆ ಸಂಸಾರ ಎಲ್ಲ ಇರುತ್ತೆ ಅಲ್ವಾ? ಅದನ್ನೆಲ್ಲ ಬಿಟ್ಟು ಹೀಗೆ ಬೇರೆಯವ್ರ ಮನೆಯಲ್ಲಿ ತುಂಬ ದಿನ ಇರೋದು ಎಷ್ಟು ಚೆನ್ನಾಗಿರುತ್ತೆ. ಇದು ಆ ನದಿ ದಡದಲ್ಲಿ ಸಿಕ್ಕಿರೋ ಹೆಂಗಸರುಗಳ ಲಿಸ್ಟು. ಇದರಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಇದೆ. ನಾವು ನಾಳೆನೇ ಹೋಗಿ ಇದ್ರ ಬಗ್ಗೆ ವಿಚಾರಿಸ್ಬೇಕು. ತುಂಬ ಒಳ್ಳೆ ಕ್ಲೂ ಸಿಕ್ಕಿದೆ ಸಮರ್ಥ್, ವೆರಿ ಗುಡ್. ಕೊನೆಯದಾಗಿ ಇದೊಂದು ಪ್ರಯತ್ನ ಮಾಡೋಣ. ಅವ್ರ ಬಗ್ಗೆ ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ಸರಿ ಸಮರ್ಥ್, ನಾವೀಗ ಮನೆಗೆ ಹೊರಡ್ತೀವಿ, ನೀನು ಹೊರಡ. ನಾನು ನಿಮ್ಮ ಜೊತೆ ಮನೆಗೆ ಬರ್ತೀನಿ. ಇವತ್ತು ಇಡೀ ದಿನ ಅಮ್ಮನ ನೋಡೋಕ್ಕಾಗಲಿಲ್ಲ. ಅವ್ನು ಹಾಗೆ ಮಾತಾಡ್ಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಅಭಿ, ರಾಧಾ ಅವರು ಸರಿ ಹೋಗೋವರೆಗೂ ಸಮರ್ಥ್ ಮನೆಗೆ ಬರದೇ ಇದ್ರೆ ಒಳ್ಳೇದು. ಹೌದು ಬ್ರೋ, ಇವನ್ ಮನೆಗೆ ಬಂದು ಆ ರಾಧಾ ಅವ್ರೇನೋ ಹೆಚ್ಚು ಕಮ್ಮಿ ಮಾತಾಡಿ ಇವನ್ ಕಿರ್ಚಾಡೋದೆಲ್ಲ ಬೇಡ. ಸಮರ್ಥ್, ನಮ್ಗೆ ಹೇಗಿದ್ರು ದಡದಲ್ಲಿ ಸಿಕ್ಕಿರೋ ಹೆಂಗಸರು ಇನ್ಫಾರ್ಮೇಶನ್ ಸಿಕ್ಕಿದೆ ಅಲ್ವಾ? ಸೊ ನಾಳೆ ತನಕ ಯಾಕೆ ವೇಟ್ ಮಾಡೋದು, ಇವತ್ತಿಂದನೇ ಹುಡ್ಕೋಣ. ಅಭಿ ಹೇಳ್ತಿರೋದು ಸರಿನೇ. ನಾಳೆವರೆಗೂ ಏನಕ್ಕೆ ಕಾಯೋದು? ಇವತ್ತಿಂದಾನೇ ಎಷ್ಟಾಗತ್ತೋ ಆ ಹೆಂಗಸ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ. ಇವತ್ತಿಂದಾನೇ ಕೆಲಸ ಶುರು ಮಾಡೋಣ.